ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ಹಣ್ಣು ಹಂಪಲುಗಳಿಂದ ನಮ್ಮ ಕಾಯಿಲೆಗಳು ನಿವಾರಣೆ ಮಾಡಬಹುದು. ನೋಡಿ, ಇದು ಪಪ್ಪಾಯ ಅಂತ. ಇದರ ಒಂದು ಹಾಲಿನಿಂದ ಕ್ಯಾನ್ಸರನ್ನು ನಿವಾರಣೆ ಮಾಡ್ಕೋಬೋದು. ಅಲ್ಲದೇ ಇದರ ಒಂದು ಎಲೆ ಜ್ಯೂಸಿಂದ ರೋಗ ನಿರೋಧಕ ಹೆಚ್ಚಿಸಿ ಅದರಲ್ಲೂ ಸಹ ಅನೇಕ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬೋದು. ಅಂದರೆ ವೈಟ್ ಪ್ಲೇಟ್ಸ್ ಕಡಿಮೆ ಇದ್ದರೆ ಒಂದು ಯಾವುದು ಎಲೆ ಒಂದು ಜ್ಯೂಸನ್ನು ಕುಡಿತಾ ಬಂದರೆ ಅದು ಮೇಲೆ ಮತ್ತು ಚಿಕನ್ ಗುನ್ಯಾ, ಡೆಂಗು ಇಂಥ ಜ್ವರಗಳು ಬರಲ್ಲ. ಮತ್ತು ಈ ಒಂದು ಪಪ್ಪಾಯದ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಮಲಬದ್ಧತೆ, ಕ್ಯಾನ್ಸರು ಮತ್ತು ಲಿವರ್ಗೆ ಇಂಥದಕ್ಕೆಲ್ಲ ಇದು ದಿವ್ಯ ಔಷಧ ಆಗಿರ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಅಷ್ಟೇ ಈ ಒಂದು ಪಪ್ಪಾಯವನ್ನು ಸೇವನೆ ಮಾಡಲೇಬೇಕು, ಮಾಡ್ತಾ ಇರಬೇಕು. ಆಗಾಗ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ವಾಸಿ ಆಗ್ತವೆ. ಅದು ಬಿಟ್ಟು ಕೆಲವರು ಪಪ್ಪಾಯ ಸೇವನೆ ಮಾಡೋಕ್ಕೆ ಇದಾಗಲ್ಲ. ಅದರಲ್ಲೂ ನಾಟಿ ಅಂದರೆ ಭಾರಿ ಒಳ್ಳೆಯದು. ಈ ನಾಟಿ ಪಪ್ಪಾಯದಿಂದ ನಮಗೆ ಎಲ್ಲ ರೀತಿಯ ಕಾಯಿಲೆಗಳು ವಾಸಿ ಆಗ್ತವೆ. ಅದು ಒಳಗಡೆ ಬೀಜ ಇರಬೇಕು. ಇವು ಒಂದೆರಡು ಆ ಬೀಜನೂ ಅಷ್ಟೇ, ಈ ಹಣ್ಣಾದ ಮೇಲೆ ಒಳಗಡೆ ಬೀಜವನ್ನು ತೆಗೆದು ಅದು ಬಿಸಾಕಬಾರದು. ಅದರ ಒಂದು ಬೀಜವನ್ನು ಎಗೇನ್ ಮಕ್ಕಳಿಗೆ, ದೊಡ್ಡವರಿಗೆಲ್ಲ ಅದನ್ನು ನುಂಗಿಸ್ಬಿಟ್ರೆ ಒಳಗಡೆ ಇರುವಂಥ ಜಂತು ಹುಳುಗಳಿರ್ತವಲ್ಲ ಅದು ಸಾಯುತ್ತವೆ. ಈ ಪಪ್ಪಾಯದಿಂದ ನಮಗೆ ಅನೇಕ ಕಾಯಿಲೆಗಳು, ಅನೇಕ ರೋಗಗಳು ನಿವಾರಣೆ ಆಗ್ತವೆ, ನಾವು ತೆಗಿಬೋದು. ಆದ್ದರಿಂದ ಈ ಪಪ್ಪಾಯವನ್ನು ದಯವಿಟ್ಟು ಪ್ರತಿಯೊಬ್ಬರು ಸೇವನೆ ಮಾಡ್ತಾರೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ. ನಮಸ್ಕಾರ ಸ್ನೇಹಿತರೆ.